ಪಾಪ ಹಿಂಗೆ ಕೆಲಸ ಇರ್ತದೆ ಮನೆ ತುಂಬ ನಾವು ಅದೇ ಕೇಳಿದ್ದು ಓನರ್ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಬೆಂಗಳೂರಿನ ತಲಗಟ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಅವಲಹಳ್ಳಿ ಟಿಪ್ಪು ಸುಲ್ತಾನ್ ಸರ್ಕಲ್ನ A1 ಗ್ರ್ಯಾಂಡ್ ಕನ್ವೆನ್ಷನ್ ಹಾಲ್ನಲ್ಲಿ 17 ವರ್ಷದ ವಿಜಯ್ ಎನ್ನುವ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. 30ನೇ ತಾರೀಕು ಮನೆ ಬಿಟ್ಟವ ಕೆಲಸಕ್ಕೆಂದ ಹೋಗಿದ್ದ. ಆದರೆ ಕೆಲಸಕ್ಕೆ ಹೋದವ ಮತ್ತೆ ಮನೆಗೆ ಮರಳಿದ್ದು ಮಾತ್ರ ಮೃತದೇಹದೊಂದಿಗೆ. ಕಸದ ಕೆಲಸ ಅಂತ ಕರೆದುಕೊಂಡು ಹೋದಂತಹ ವ್ಯಕ್ತಿ 3 ದಿನವಾದರೂ ಕೂಡ ತನ್ನ ಮಗ ಸಾವನ್ನಪ್ಪಿರುವ ಸುದ್ದಿಯನ್ನ ತನ್ನ ಕುಟುಂಬದವರಿಗೆ ತಿಳಿಸಿರಲಿಲ್ಲ. ಆದರೆ ಕುಟುಂಬಸ್ಥರು ಠಾಣೆಗೆ ನನ್ನ ಮಗ ಕಾಣೆಯಾಗಿದ್ದಾನೆ ಅಂತ ನಿನ್ನೆ ಕಂಪ್ಲೇಂಟ್ ಕೊಡಲು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸರಿಸುಮಾರು 3 ಗಂಟೆಯ ಹೊತ್ತಿಗೆ ಸುದ್ದಿ ಬಂದಿತ್ತು. ಆ ಸುದ್ದಿಯೇ ನಿಮ್ಮ ಮಗ ಇನ್ನೂ ಬದುಕುಳಿದಿಲ್ಲ, ನಿಮ್ಮ ಮಗನ ಸಾವಾಗಿದೆ ಅಂತ. ಆ ಸಾವು ವಿದ್ಯುತ್ ಸ್ಪರ್ಶದಿಂದ ಆಗಿದೆ ಅಂತ ಮೇಲ್ನೋಟದ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ಕುಟುಂಬಸ್ಥರು ಹೇಳೋದು ಇದು ಸಾವಲ್ಲ, ಕೊಲೆ. ನನ್ನ ಮಗ ವಿದ್ಯುತ್ ಸ್ಪರ್ಶದಿಂದ ಸತ್ತಿಲ್ಲ, ಯಾರೋ ಬೇಕು ಅಂತಲೇ ಕೊಲೆ ಮಾಡಿದ್ದಾರೆ ಅನ್ನೋ ಮಾತುಗಳನ್ನಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಸಾವಿನಿಂದ ಗಂಡನನ್ನು ಕಳೆದುಕೊಂಡಿದ್ದಂಥ ತಾಯಿ ಇದೀಗ ಮಗನನ್ನು ಕಳೆದುಕೊಂಡಂತಾಗಿದೆ. ಒಟ್ಟಾರೆಯಾಗಿ 17 ವರ್ಷದ ಯುವಕ ಬದುಕಿ ಬಾಳಬೇಕಾಗಿದ್ದಂಥವನ ಸಾವು ಕುಟುಂಬಸ್ಥರ ಆಕ್ರಂದವನ್ನ ಮುಗಿಲು ಮುಟ್ಟುವಂತೆ ಮಾಡಿದೆ. ಓನರೇ ಫೋನ್ ಮಾಡಿದ್ವಿ, ಪಾಪ ಹಿಂಗೆ ಕೆಲಸ ಇರ್ತದೆ ಮನೆ ತುಂಬ ಸರಿ ಅಂದ್ಬಿಟ್ಟು ಅವ್ರು ಬಂದರು. ಈಗ ನಾವು 6:30 7 ಗಂಟೆಗೆ ನಾವು ಫೋನ್ ಮಾಡಿದ್ವಿ. ಸರ್ ನನ್ನ ಮಗ ಬಂದಿದ್ದ ಎಲ್ಲೋದ, ಇಲ್ಲಮ್ಮ 5:15 ಎದ್ದು ಕೆಲಸದಿಂದ ಬಂದಿದ್ವಿ. ಆದ್ಮೇಲೆ ನಾವು ಕಳಿಸ್ತಿರ್ಲಿಲ್ಲ ಸರ್, ಅವನೇ ಫೋನ್ ಮಾಡಿ ಕರ್ಸ್ಕೊಂಡು ನಾವು ಹೋಗಿ ನೆನ್ನೆ ಕಲೆಕ್ಟ್ರಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ಹುಡುಗ ಇಲ್ಲ ಅಂತು ಅವರು ಎಲ್ಲ ಇದು ಮಾಡ್ಬಿಟ್ಟು ಇವತ್ತಿಗೆ 4 ದಿವಸ ಎಲ್ಲೋ ಹೋಗಿ ಓನರ್ ಹೇಳ್ತಾರಲ್ಲ ಬಂದವನೇ ಈಚೆಗಡೆ ಎಲ್ಲೋ ಹೋಗೋಣ ಅಂತ ನಾನು ಎಷ್ಟೋ ಸರಿ ಫೋನ್ ಮಾಡಿ ಕೇಳಿದ್ರು. ಹೋಗಿ ನೋಡಿದ್ರೆ ನಾವು ಬಂದು ಇಲ್ಲೆಲ್ಲ ಉಜ್ಜಯಿಸಿಲ್ಲ. ಅದೇ ಮನ್ಕೊಂಡಿದ್ದೆ ಎದ್ದೇಳಿಲ್ಲ. ಓನರ್ ಕೇಳಿದ್ರು, ಓನರ್ ತಲೆನ ಬಂದಿಲ್ಲ. ನಾವು ಅದೇ ಕೇಳಿದ್ದು ಓನರ್ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಪೊಲೀಸರು ಹೇಳ್ತಾರೆ 2 ದಿವಸ ಆಯಿತು ಗೊತ್ತಾಗಿ ಗೊತ್ತಿಲ್ಲ ಸರ್. ಹಿಂಗಂತ ಕೇಳಿದ್ರು ಕೆಲಸದಿಂದ ಈಚೆಗಡೆ ಬರ್ತಾರೆ 4 ಗಂಟೆಗೆ. ಆಮೇಲೆ ಎಲ್ಲೋ ಅದೇ ನಿಮ್ಮ ಕೆಲಸ ಮುಗ್ದೈತಿ, ಅದೇನೋ ಮಾಡೋದು ಅವನಾಗ ಒಂದು ಕರೆಂಟ್ ಕೊಡಬೇಕು ಅದು ಓನರ್ ಮೇಲೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ಸಾವಿಗೆ ಕೂಲಂಕುಷವಾಗಿ ಸೂಕ್ತ ತನಿಖೆಯನ್ನು ನಡೆಸಿ ಆ ಕುಟುಂಬಸ್ಥರಿಗೆ ನ್ಯಾಯವನ್ನ ಒದಗಿಸುತ್ತಾರಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್.